ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ ವಾದ ಮಂಡಿಸುವಲ್ಲಿ ವಿಫಲ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾಕೆ ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಸೋಲಾಗ್ತಾ ಇರುವಂಥದ್ದು, ಏನು ಕಾರಣ ಇರ್ಬೋದು ಅಂತೀರಿ ನೀವು? ಇದು ಮೊದಲು ನಮ್ಮಲ್ಲಿ ಬದ್ಧತೆ ಇಲ್ಲ. ಈಗ ಮೊದಲಿಂದು ನಮ್ಮ ಸರ್ಕಾರದಲ್ಲಿ ನೀರು ಬಿಡೋ ಅಭ್ಯಾಸ ಆಗ್ಬಿಟ್ಟಿದೆ. ಎಲ್ಲರ ಕಾಲದಿಂದ ಬಿಟ್ಟಿದ್ದಾರೆ, ನೀರು ಬಿಡಲೇಬೇಕು ಅಂತ ಬಿಟ್ಟಿದ್ದಾರೆ. ನಾವು ಯಾವಾಗಲೂ ಎಲ್ಲರ ವಿರುದ್ಧನೂ ಹೋರಾಟ ಮಾಡಿದ್ದೀವಿ. ದೇವೇಗೌಡರ ಕಾಲದಲ್ಲಿ ಹೋರಾಟ ಮಾಡಿದ್ದೀವಿ, ಎಲ್ಲ ಕಾಲದಲ್ಲೂ ಹೋರಾಟ ಮಾಡಿದ್ದೀವಿ. ಎಸ್.ಎಂ. ಕೃಷ್ಣನ ಕಾಲದಲ್ಲಿ ಹೋರಾಟ ಮಾಡಿದ್ದೀವಿ, ಎಲ್ಲರ ಕಾಲದಲ್ಲೂ ಹೋರಾಟ ಮಾಡಿದ್ದೀವಿ. ಇವರು ಭಾಳ ಬುದ್ಧಿವಂತಿಕೆಯಿಂದ ನೀರು ಬಿಟ್ಟು ಏನೇ ಗಲಾಟೆ ಆಗಲಿ ನಾವು ನೋಡ್ಕೊಳ್ಳೋಣ ಅಂಥೇಳಿ ಮೊದಲಿಂದು ಬಂದಿದೆ. ಮೂಲಭೂತವಾಗಿ ನಮಗೆ ಅನ್ಯಾಯ ಅಂತೂ ಡೆಫಿನೆಟ್ಟು. ಜಲಾಶಯ ಇರೋದು ನಮ್ಮಲ್ಲಿ ಮೇಲೆ, ನಾವು ನೀರು ಬಿಡಬೇಕು ಅನ್ನೋದು ಕೆಳಗಡೆಯವರು ಬಿಡಬೇಕಾಗತ್ತೆ. ಬಿಡಬಾರ್ದು ಅಂತ ಹೇಳೋಕ್ಕಲ್ಲ, ಬಿಡಬೇಕಾಗತ್ತೆ. ಆದರೆ ನಮ್ಮಲ್ಲಿ ಮಳೆ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ ನೋಡಿ ಬಿಡಬೇಕು. ಆದರೆ ಈ ಕಾವೇರಿ ನಿರ್ವಹಣಾ ಸಮಿತಿಯವರು ಕ್ಯಾಮ್ರಾದಲ್ಲಿ ನೀರು ನೋಡಿಬಿಟ್ಟು, ನೀರು ಮೇಲಕ್ಕೆ ಕೆಳಕ್ಕೆ ಹಾರೋದು ಬೀಳೋದು, ಫುಲ್ಲು ತುಂಬಿಬಿಟ್ಟಿದೆ ನೀರು, ಕಾವೇರಿ ತುಂಬೋಗಿದೆ, ಕಪಿಲಾ ತುಂಬೋಗಿದೆ, ಇವ್ರು ನೀರು ಬಿಡ್ತಾ ಇಲ್ವಲ್ಲ ಅಂಥೇಳಿ ಅವರು ಅಲ್ಲೇ ಕೂತ್ಕೊಂಡು ತೀರ್ಮಾನ, ಕ್ಯಾಮ್ರಾದ ಮೇಲೆ ತೀರ್ಮಾನ, ಕ್ಯಾಮ್ರಾದಲ್ಲಿ ನೀವು ತೋರಿಸ್ತಿರಲ್ಲ ನೀರು, ಅದ್ರ ಮೇಲೆ ತೀರ್ಮಾನ. ಈಗ ಅವರು ಅಲ್ಲಿಂದ ಏರೋಪ್ಲೇನಲ್ಲಿ ಬಂದು ತಿರುಗಿ ಹೋಗೋಷ್ಟೊತ್ತಿಗೆ ಎಲ್ಲ ಸೇರಿ ಒಂದು 8-10 ಗಂಟೆ ಆಗುತ್ತೆ. ಆದರೂ ಚಿಂತೆ ಇಲ್ಲ ಅಂತ ಬಂದು ನೋಡಬೇಕು. ಇದನ್ನು ಯಾವುದೂ ನೋಡದೆ ನೀವು ನೀರು ಬಿಡಬೇಕು ಅಂತ ಹೇಳ್ತಾಯಿದ್ದೀರಿ. ನಾವು ಕರ್ನಾಟಕ ಬಂದ್ ಮಾಡಿದಾಗ ಏನಿಲ್ಲ, ಮಳೆ ಬಂದ್ಬಿಡ್ತು, ಏನು ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ, ನೀರು ಅದ್ರ ಪಾಡ್ಗದೆ ಹೊರಟೋಗಿದೆ. ಅವ್ರು ಕೇಳಿದ್ದೆಲ್ಲ ನಾವೇನು ಆದೇಶ ಕೊಡಬೇಡ್ದಂತೆ, ಅದೇ ಹೊರಟೈತಂತೆ. ಹೆಂಗಿದ್ರೆ ನೋಡಿ ಕತೆ ಐತೆ. ನಮ್ಮ ಚೀಫ್ ಮಿನಿಸ್ಟ್ರು ಇವರೆಲ್ಲ ಹೇಳ್ತಿದ್ರು, ನೀರು ಅದೇ ಹೊರಟೋಯ್ತು, ಅವರು ಅದೇ ರೀತಿ ಲೆಕ್ಕ ಹಾಕೊಂಡ್ರು. ಎಷ್ಟೋಯ್ತು, ಎಲ್ಲಿಂದ ಹೋಯ್ತು, ಕಬಿನಿಂದ ಹೋಯ್ತಾ, ಕಾವೇರಿಯಿಂದ ಹೋಯ್ತಾ, ಅವೇನಿಲ್ಲ, ಒಂದೇ ಒಂದು ಮಂತ್ರ, ನೀರು ಹೋಯ್ತು, ನೀರು ಹೋಗಿದೆ, ಏನು ತೊಂದರೆ ಇಲ್ಲ. ಕೆಲವರು ಬಂದು ಬೇಡ, ಅದು ಬೇಡ, ಇದು ಬೇಡ, ಇದೇ ಕತೆ ಆಯಿತು. ನಾನು ಯಾರಿಗೂ ಬಗ್ಲಿಲ್ಲ, ಆ ವಿಚಾರ ಬೇರೆ. ಆದರೆ ಇವತ್ತು ನೇರವಾಗಿ ಅವರು ನೀರು ಬಿಡಬೇಕು ಅಂತ ಹೇಳ್ಬಿಟ್ರು. ಮುಂದೇನು? ಸುಪ್ರೀಂ ಕೋರ್ಟು ನಿಮ್ಮ ನಿರ್ವಹಣಾ ಮಂಡಳಿ ಹೇಳ್ದಂಗೆ ನೀವು ನಡ್ಕೊಳ್ಳಿ ಅವರು ಹೇಳ್ಬಿಟ್ರು. ಈಗ 10 ದಿವಸ ನೀರು ಬಿಡಬೇಕು. ಈಗ ಕದ್ದು ಮುಚ್ಚಿ ನೀರು ಹೋಗ್ತಾ ಇದೆ. ಈಗ ಭಾರಿ ನೀರು ಹೋಗ್ತಾ ಇದೆ. ಅಂತಿಮವಾಗಿ ಅವ್ರು ಏನು ಹೇಳ್ತಾರೆ, ಲೆಕ್ಕ ಆಮೇಲೆ ನೋಡೋಣ, ನಿಮ್ಮ ನೀರು ಬಂದಿದೆ ತಾನೆ ಅಂತಾರೆ. ಅಲ್ಲಿ ತುಂಬಿರೋದು ಗೊತ್ತಾಗೋಗುತ್ತೆ. ಆವಾಗ ನೀರು ಬಿಟ್ಟಿರೋದು ಸತ್ಯ. ಇಲ್ಲಿ ನಮ್ಮ ಕಾಲುವೆಗಳಿಗೆ ನೀರಿಲ್ಲ, ಕೆರೆಗಳಿಗೆ ನೀರಿಲ್ಲ, ನಮ್ಮೂರ ಪಕ್ಕವೇ ಜಲಾಶಯ ಅಂದರೆ ನಮಗೆ ನೀರಿಲ್ಲ. ತಮಿಳ್ನಾಡಿಗೆ ಹೆಂಗೆ ಹೊಟ್ಟಿತ್ತು ನೀರು? ಏನಿದು ಸರ್, ಈಗ ಎಲ್ಲೋ ಒಂದು ಕಡೆ ಈ ಕರ್ನಾಟಕ ಬಂದ್ ಮಾಡಿದರೆ, ಮೊನ್ನೆ ಅವತ್ತು ನೋಡಿದರೆ ಪ್ರತಿಭಟನೆ ಮಾಡೋಕ್ಕೂ ಬಿಡಲಿಲ್ಲ, ನಿಮಗೆ ಮನೆಗೆ ಬಂದು ಕರ್ಕೊಂಡು ಹೋದರು. ಯಾಕೆ ಕರ್ನಾಟಕ ಈಗ ಕರ್ನಾಟಕದಲ್ಲಿ ಹೋರಾಟನೂ ಮಾಡಬಾರ್ದಾ ಅಂತ ಹೇಳಿ? ಕರ್ನಾಟಕದಲ್ಲಿ ನೀವು ಹೇಳೋದಾದರೆ ಇದೇ ಸ್ಥಳದಲ್ಲಿ ನಡೆದೋಯ್ತು ಅವತ್ತು. ನೀವು ಇದ್ದರೆ ಏನೋ ಗೊತ್ತಿಲ್ಲ, ಇದ್ದರೆ ಅದು. ಆದರೆ ನಾನೆಂದೂ ನೋಡಲಿಲ್ಲ ಅದನ್ನು. ಅದೇನೇ ಇರಲಿ, ಒಂದು ಗಾಂಭೀರ್ಯ, ಒಂದು ಗೌರವ, ಯಾರನ್ನಾರು ಬಂಧಿಸ್ಬೇಕಾದ್ರೆ, ಮಾಡಬೇಕಾದ್ರೆ ನಡೆ ನುಡಿ ಏನೂ ಇಲ್ವೇ? ಮೊದಲು
ಒಂದು 6 ದಿನ ಮುಂಚೆ ಬಂದ್ಗೆ 6 ದಿನ ಮುಂಚೆ ಬಂದರು. ಇಲ್ಲೇ ಪೊಲೀಸ್ನವರು ಎಲ್ಲರೂ ಬಂದರು, DYSP DCP ಎಲ್ಲರೂ ಬಂದು ಸರ್ ಈಗ ಯಾವ ರೀತಿ ಕಾರ್ಯಕ್ರಮ ಎಲ್ಲ ಕೇಳಿದ್ರು. ಆಯ್ತು ಸರ್, ಇಲ್ಲಿಂದ ಹೊರಡಿ ನಾವು ಟೌನ್ ಹಾಲ್ ಹತ್ರ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ಎಸ್ ಅಗ್ರೀಡ್. ಒಂದು ಒಡಂಬಡಿಕೆ ಆಯಿತು ಇಬ್ಬರಿಗೂ, ಪೊಲೀಸ್ನವ್ರಿಗೂ ನಮಗೂ ಆಯಿತು ಅಂತ ನಾನು ಇರ್ಬೋದು ನೋಡ್ತೀನಿ. ಈ ಬಂದ ದಿನ ನಮ್ಮ ಮನೆ ಮುಂದೆ 3 ವ್ಯಾನು, 100 ಜನ 150 ಜನ ಪೊಲೀಸ್ನವರು. ನಾನು ಇಂದು ತೆಗೆದಿರಲಿಲ್ಲ, ಬೀಗ ಹಾಕಿದ್ದೆ. ನಾನು ಬಂದು ಇಲ್ಲಿ ಕೂತ್ಕೊಂಡು ತೆಗೆದ ತಕ್ಷಣ ದಪ ಬಂದರು ಹೊರಗೆ. ಏನೇನು ಅಂತ, ಏನು ಅರೆಸ್ಟ್ ಮಾಡಬೇಕು ಅಂತ. ಯಾಕೆ ಅರೆಸ್ಟ್ ಅವತ್ತು ಮಾತಾಡೋದಲ್ರಿ, ಇಲ್ಲಿಂದ ಹೋಗ ಇದ್ರಲ್ಲಿ ಮಾಡೋಣ ಅಂಥೇಳಿ. ಇಲ್ಲ ಆಗಲ್ಲ, ಅರೆಸ್ಟ್ ಮಾಡಲೇಬೇಕು. ಇದೇ ಆಗದ. ಆಮೇಲೆ ಅರೆಸ್ಟ್ ಮಾಡಿ ಉದ್ದೇಶ ಏನು ಹೇಳ್ರಿ, ನಿಮ್ಮನ್ನು ಬಿಡಲಿಲ್ಲ ಗೊತ್ತಾ? ಯಾರನ್ನು ಬಿಡಲಿಲ್ಲ. ನಮ್ಮನೆ ಗೇಟ್ ಅವ್ರು ಹಿಡ್ಕೊಂಡ್ರು, ನಮ್ಮ ಮನೇನ ಅವ್ರು ಹಿಡ್ಕೊಂಬಿಟ್ರು. ಗೊತ್ತಾಯ್ತಾ? ಹಿಡ್ಕೊಂಡು ಅನಾಗರಿಕವಾಗಿ ನಡ್ಕೊಂಡ್ರು. ಹಂಗಿಂಗೆಲ್ಲ ಅನಾಗರಿಕವಾಗಿ ನಡ್ಕೊಂಡ್ರು. ನಾನೇ ಅವಕ್ಕೆ ನಾನು ಇಂಥದ್ದು ಎಷ್ಟೋ ನೋಡಿದ್ದೀನಿ, ಇದು ಮಾಡಿದ್ದೀವಿ. ಅವತ್ತು ನೀವು ನೋಡಿದ್ರೆ ಈ ಯಾರೋ ಕಾಶ್ಮೀರನೋ ಪಾಕಿಸ್ತಾನನೋ ಯಾರೋ ದೊಡ್ಡ ಇವನಿರಬೇಕು, ಭಯೋತ್ಪಾದಕ ಇರಬೇಕು ಅನ್ನೋ ರೀತಿಯಲ್ಲಿ ಅವತ್ತು ನಡ್ಕೊಂಡು 2 ಕೈನೂ ಒಬ್ಬ ಆ ಕಡೆ ಒಬ್ಬ ಕೈ ಈ ಕಡೆ ಒಬ್ಬ ಇಟ್ಕೊಂಡು ಆಮೇಲೆ ಮಾತಾಡೋಕ್ಕೆ ಕೊಡೋಲ್ಲ. ಮೀಡಿಯಾ ಏನೋ ಇಲ್ಲ, ಮೀಡಿಯಾದ ಮುಂದೆ ನಿಂತ್ಕೊಳ್ಳೋಂಗಿಲ್ಲ. ತಕ್ಷಣ ನಾನು ಇದಾಕ್ದೆ, ಪ್ಲಾಸ್ಟರ್ ಹಾಕ್ದೆ. ಮಾತಾಡೋಕ್ಕೆ ಕೊಡೋಲ್ಲ ಅಂತ ಅಂದ್ಬಿಟ್ಟ ಮೇಲೆ ಇನ್ನೇನು ಉಳಿದಿದೆ, ಬಾಯಿ ಮಾತಾಡೋಂಗಿಲ್ವಲ್ಲ ಉಳಿದಿ ಅಂತ. ಆಮೇಲೆ ಇಲ್ಲಿಂದ ಎಳ್ಕೊಂಡು ಹೋಗುವಾಗ ಒಬ್ಬ ಹಿಂಗೆ ಕೇಳ್ತಾನೆ, ಒಬ್ಬ ಹಿಂಗೆ ಕೇಳ್ತಾನೆ, ತುಟಿ ಹಿಡ್ಕೊಂಡು ಅಲ್ಲೆಲ್ಲ ಆಯಿತು. ಇದೇ ಸ್ಥಳದಲ್ಲಿ ನಾನು ಬರೀ ಜೋರಾಗಿ ಬೈದೆ. ಆಮೇಲೆ ಹೆಂಗೆ ತಗೊಳೋದು ಅಂತ ಎಳ್ಕೊಂಡು ನೂಕೊಂಡು ಹೋಗಿ ಗಾಡೀಲಿ ಅಲ್ಲ ಸರ್, ನೀವು ಈಗ ಹುಟ್ಟು ಏನೀಗ ದಶಕಗಳಿಂದ ಹೋರಾಟ ಮಾಡಿದಂಥವ್ರು, ಹಲವು ಮುಖ್ಯಮಂತ್ರಿಗಳು ನೋಡಿದ್ದೀರಿ, ಎಲ್ಲ ಮಾಡಿದ್ದೀರಿ. ಈಗ ಯಾಕೆ ಈ ರೀತಿ ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇವ್ರ ಆಡಳಿತದಲ್ಲಿ ಹಿಂಗಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಯಾಕೆ ಈ ರೀತಿ ನಡೆ ಇರ್ಬೋದು ಅಂತೀರಿ? ನನಗೇನಪ್ಪ ಅರ್ಥ ಆಗಲಿಲ್ಲ ಇವ್ರಿಗೆ. ಈ ರಾಜ್ಯದಲ್ಲಿ ಇವರು ಮುಖ್ಯಮಂತ್ರಿ ಆದಮೇಲೆ ಈ ಪೊಲೀಸ್ನವರ ನಡೆ, ಅವರ ಒಂದು ವರ್ತನೆ ಭಾಳ ಅಪಾಯಕಾರಿಯಾಗಿ ನಡೆದಿದೆ. ಭಾಳ ಅಪಾಯಕಾರಿ. ಇದು ಅವರು ಸರಿಯಲ್ಲ. ಇದು ತಿಳ್ಕೊಂಡಿರ್ಬೋದು ಅವ್ರು. ನಾನು ಯಾರನ್ನು ಬೇಕಾದ್ರೂ ತಿಕ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ತಿಳಿದಿರ್ಬೋದು. ಒಳ್ಳೆಯದಲ್ಲ, ಭಾಳ ಅಗೌರವ ಇದು. ಒಬ್ಬ ಹೋರಾಟಗಾರರನ್ನು ನೀವು ನಡೆದುಕೊಂಡಂಥ ರೀತಿ ಇದೆಯಲ್ಲ, ಇದು ನಿಮಗೆ ಅಗೌರವ, ರಾಜ್ಯಕ್ಕೆ ಅಗೌರವ, ಅಪಮಾನ. ತಮಿಳ್ನಾಡಿನವ್ರು ನೋಡ್ರಿ, ಅವ್ರ ಊರಲ್ಲಿ ಒಬ್ಬ ಸೀನಿಯರ್ ಲೀಡ್ರನ್ನ ಎಳೆದು ಹೆಂಗೆ ಹೊಡ್ಗೋರು, ಇಡೀ ತಮಿಳ್ನಾಡಿನೆಲ್ಲ ಉಗಿದ್ರು. ನಿಮ್ಮ ಸೋಷಿಯಲ್ ಮೀಡಿಯಂತೂ ಇವನ್ನ ಹರಾಜು ಹಾಕಿದ್ದಾರೆ. ಬುದ್ಧಿ ಬೇಡವೆ ಇವ್ರಿಗೆ? ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಇದೇನು ನೀನು ಎಲ್ಲಿ ಕರ್ಕೊಳೋದು? ನನ್ನ ಪಕ್ಕದಲ್ಲಿ ಬರ್ತಾಯಿತ್ತು ನಿಮ್ದು ಯಾವುದೋ ಒಂದು ವ್ಯಾನು, ನೀನು ಬರ್ರಂತ ಬರ್ತಾಯಿದೆ ಆ ಸೈಡ್ಲಿ, ನಾವು ಈ ಸೈಡ್ಲಿ ಹಿಂಗೆ ಹೋಗ್ತಾಯಿದ್ದೀವಿ. ಅವನೇನು ಬಿಡ್ತಾಯಿಲ್ಲ. ಯಾವನೊಬ್ಬ ACP, ನಾನು ಯಾರವನು, ಅವನು ಬೇರೆ, ಇನ್ನೊಬ್ಬ ACP. ಅವನಿಗೆ ಅವನು ವಂಶದಲ್ಲಿ ಆ ಥರ ಉಗಿಸ್ಕೊಂಡಿರಲಿಲ್ಲ. ಬೈದೆ ಉದ್ದಕ್ಕೂ ನಂದು ರನ್ನಿಂಗ್ ಕಾಮೆಂಟ್ರಿ. ಯಾವನ ನೀನು ದೊಡ್ಡ ಮನುಷ್ಯ, ಏನು ನಿಂದು ಪೊಲೀಸ್ ಏನ್ರಿ ನೀವು? ಮಾನ ಮರ್ಯಾದೆಯಲ್ಲಿ ನಿಮಗೆ ಗೌರವ ಇಲ್ಲ. ಸಿಕ್ಕಾಬಟ್ಟೆ ಹೇಳಿದೆ ಅವ್ರಿಗೆ. ಏನು ಹೇಳಿದ್ರು ಕೇಳಿದ್ರು. ಆಮೇಲೆ ಅದು ಸ್ವಲ್ಪ ತೀಕ್ಷ್ಣ ಆಯಿತು. ತೀಕ್ಷ್ಣ ಆಗಿ ಇದೇನೋ ಆ ಟೇಪ್ ಬಂದಿರೋದೆಲ್ಲ ವೈರಲ್ ಆಯಿತು, ಬಂತು, ಏನೋ ಹೆಚ್ಚು ಕಡಿಮೆ ಹಂಗೆ ಕಾಣುತ್ತೆ ಅಂತೇಳಿ ಅಷ್ಟೊತ್ತಿಗೆ ನಮ್ಮನ್ನು ಬಿಡೋದಕ್ಕೆಲ್ಲ ಬಂದರು. 4 ಗಂಟೆ ಆದಮೇಲೆ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿದೆ. ಏನು ಕಮಿಷನರವ್ರೆ, ನಿಮ್ಮ ಆಡಳಿತ ಈ ಥರ ಆಗಿದೆಯಲ್ಲ? ಹೌದು, ಹಂಗೆ ಹೌದು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಏನು ಹುಡುಗಾಟ ಇದು? ಸೀರಿಯಸ್ಸಾಗಿ ಬಿದ್ದೆ. ಪಾಪ ಆ ಮನುಷ್ಯನಿಗೆ ಈ ಥರ ಆಗಬಾರ್ದಾಗಿತ್ತಲ್ಲ ಅಂತ ಮನಸ್ಸಿನಲ್ಲಿ ಬಂತು. ಇದೆಲ್ಲ ನಡೀತು. ಈಗ
ಇದು ಪೊಲೀಸ್ ರಾಜ್ಯ, ಇದು ಪೊಲೀಸ್ ರಾಜ್ಯ, ಗೂಂಡಗಳ ಆಡಳಿತ ಹಂಗಾಗಿದೆ. ಸರ್, ಅವತ್ತು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಒಂದು ಪ್ರತಿಭಟನೆ ಮಾಡೋಕ್ಕೂ ಬಿಡಲಿಲ್ಲ. ಇದೆಲ್ಲ ಸಮಸ್ಯೆ ನೋಡಿದರೆ ಒಂದಿಷ್ಟು ಜನರಲ್ಲೂ ಕೂಡ ಈ ರೀತಿ ಯಾಕೆ ನಡೀತು ಅನ್ನುವಂಥದ್ದು ನೋವಾಗಿದೆ. ನೀವು ಕೂಡ ಭಾವುಕರಾಗಿದ್ರಿ ಅವತ್ತು, ಎಷ್ಟೋ ಹೋರಾಟಗಳನ್ನ ಮಾಡಿದಂಥವ್ರು, ಹಿಂಗೆ ಹೋರಾಟ ಮಾಡೋಕ್ಕೂ ಬಿಡಲಿಲ್ಲ ಅನ್ನುವಂಥದ್ದು. ಅಯ್ಯೋ, ಭಾವುಕರಾಗಲೇಬೇಕಲ್ರಿ. ಅವತ್ತು ನಿಮ್ಗೆ ಹೇಳೋದಾದರೆ ನಾನು ಪೊಲೀಸ್ನವರು ಅಂತೂ ಸುಮ್ಮನಾದೆ, ಜಾಸ್ತಿ ಬೀಳಬಾರ್ದಲ್ಲಂತ. ಇಲ್ಲದೇ ಇದ್ದರೆ ನಾನು ಇನ್ನೂ ಭಾವುಕನಾಗ್ತಿದ್ದೆ. ಅಲ್ಲ, ಅರ್ಥವಿಲ್ಲದ್ದಿದು ಅವತ್ತು, ನಿಜವಾಗ್ಲೂ ಅದು ಅರ್ಥವಿಲ್ಲದ್ದು. ಸರ್ ಬನ್ನಿ, ಗೌರವವಾಗಿ ಮಾತಾಡ್ತೀರಿ ಸರ್, ಮಾತಾಡಿ, ಆಯ್ತು ಸರ್, ಸರಿ ಹೋಗೋಣ, ಮುಗಿದೋಗಿತ್ತು. ಏನು ನೂಕೊಂಡು ಎಳ್ಕೊಂಡು ಹೆಂಗೆ ಹೋಗ್ತಾಯಿದ್ರು ಅಂದರೆ ಅವತ್ತು ಈ ಥರ ಎಲ್ಲೂ ನಡೆದಿರಲಿಲ್ಲ. ಇದೊಂದು ಅತ್ಯಂತ ಅಗೌರವದ ನಡವಳಿಕೆ ಇದು, ಯಾರಿಗೂ ಮಾಡೋಂಥದ್ದು. ಆಮೇಲೆ ನಮ್ಮವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ರು. ಮನೆಗೆ ಹೋಗಿದ್ರು ಬೆಳಗ್ಗೆನೆ, ಮನೆಗೆ ಹೋಗಿ ಎಲ್ಲ ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ಅರೆಸ್ಟ್ ಮಾಡಿಬಿಟ್ರು. ಇನ್ನು ಬಂದೆಲ್ಲಿ ಆಗೋದು, ಬೀದಿಲಿ ನಮ್ಮವ್ರು ಬರದೆ, ಕೂಗದೆ, ರಸ್ತೆಗೆ ಬರದೆ, ಹೇಳಿದೆ, ಬಂದೆಲ್ಲಾಗತ್ತೆ, ಬಂದಾಗಲ ನೀನು ಬಿಡಬೇಕಾಗಿತ್ತು. ಯಾವ ಸರ್ಕಾರ ಈ ಥರ ಮಾಡಲಿಲ್ಲ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಈ ಥರ ಬಂದ್ಗೆ ತೊಂದರೆಗಿಂದರೆ ಕೊಡೋದು ಅವೆಲ್ಲ ಮಾಡಲಿಲ್ಲ. ಅವ್ರು ಮಾಡ್ಕೊಂಡು ಹೋಗ್ರಿ, ನೀವು ಲ್ಯಾಂಡ್ ಆರ್ಡ್ರು ಮಾಡಿ ಅಂತ ಹೇಳ್ಬಿಡೋದು. ಪಾಪ ಯಾವತ್ತೂ ಈ ಥರ ಮಾಡಿ ಹೇಳಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.